New Hope TV, your encounter with God. ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸೇರಿ ಧ್ಯಾನ ಮಾಡ್ತಾ ಇರುವ ವಚನ ಕೀರ್ತನೆ 20ನೇ ಅಧ್ಯಾಯದ 7ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಕೆಲವರು ರಥಬಲ, ಕೆಲವರು ಭುಜಬಲ, ಆದರೆ ನಾವಂತೂ ನಮ್ಮ ಯೆಹೋವನ ಮೇಲೇನೆ ನಂಬಿಕೆ ಇಡ್ತೇವೆ. ಸಮ್ ಟ್ರಸ್ಟ್ ಇನ್ ಚಾರಿಯಟ್ಸ್ ಆ್ಯಂಡ್ ಸಮ್ ಇನ್ ಹಾರ್ಸಸ್, ಬಟ್ ವಿ ವಿಲ್ ರಿಮೆಂಬರ್ ದ ನೇಮ್ ಆಫ್ ದ ಲಾರ್ಡ್ ಅವರ್ ಗಾಡ್. ಬ್ಲೆಸ್ಸೆಡ್ ಈಸ್ ದ ಒನ್ ಹೂ ಟ್ರಸ್ಟೆಡ್ ದ ಲಾರ್ಡ್. ನಾನು ನಿಜವಾಗಿ ಹೇಳ್ತಾನೆ, ಇಷ್ಟು ವರ್ಷ ನಾವು ಸೇವೆದಲ್ಲಿದ್ದು ಒಂದನ್ನು ಅನುಭವಿಸಿದ್ದೇನೆ ಅಂದರೆ, ಮೈ ಗಾಡ್ ವಿಲ್ ನೆವರ್ ಲೆಟ್ ಗೋ ಆಫ್ ಮೀ. ಆತನ ಮೇಲೆ ನಂಬಿಕೆ ಇಟ್ಟವನಿಗೆ ಆಶಾಭಂಗ ಆಗುವುದಿಲ್ಲ ಪ್ರಿಯರೇ. ಬೇರೆ ಯಾವುದೇ ಸಂಗತಿ ಮೇಲೆ ನಾವು ನಂಬಿಕೆ ಇಟ್ಟರೆ ಆ ಒಂದು ಸಂಗತಿ ನಮಗೆ ಸಿಕ್ಕುವುದಿಲ್ಲ. ಎಲ್ಲ ಸಂಗತಿಗಳು ಬಿದ್ದು ಹೋಗುತ್ತೆ. ಎಲ್ಲರಿಗೆ ಈಗ ಈ ವಿಷಯ ಗೊತ್ತಿರಬೇಕು. ಟೈಟಾನಿಕ್ ಅಂತ ದೊಡ್ಡ ಹಡಗು ಇಂಗ್ಲೆಂಡಲ್ಲಿ ಅದು ತಯಾರಾದದು. ಅದು ತಯಾರು ಮಾಡಿದವರು ಎಡ್ವರ್ಡ್ ಜಾನ್ ಸ್ಮಿತ್ ಅಂತ. ಅವರು ತಯಾರು ಮಾಡಿದವರು ಅವ್ರು ಏನು ಹೇಳಿದ್ರು ಅಂದರೆ, ಇವನ್ ಇಫ್ ಗಾಡ್ ವಾಂಟ್ಸ್ ಟು ಸಿಂಕ್ ಟೈಟಾನಿಕ್ ಇಟ್ ವಿಲ್ ನಾಟ್ ಬಿ ಸಂಕ್ ಅಂತ ಒಂದು ಚಾಲೆಂಜಿಂಗ್ ಮಾತು. ನಾನು ಅದನ್ನು ಯೋಚನೆ ಮಾಡುವಾಗ ಅಂದ್ಕೊಳ್ತಿದ್ದೇನೆಂದರೆ, ಅವನ ಈ ಮಾತು ಹೇಳಿದ್ದಕ್ಕೆ ಗಾಡ್ ಟುಕ್ ಇಟ್ ಅಪ್ ಆ್ಯಸ್ ಅ ಚಾಲೆಂಜ್. ಬಿಕಾಸ್ ಅದನ್ನು ಕನ್ಸ್ಟ್ರಕ್ಟ್ ಮಾಡೋಗ ಏನು ಮಾಡಿದ್ರಂತ ಹೇಳಿದರೆ, ದೇ ಹ್ಯಾಡ್ ಆಲ್ ದ ಥಿಂಗ್ಸ್ ಸೋ ಬ್ಯೂಟಿಫುಲಿ ಡನ್. ಅದದು ಕಲಗಿದು ಹೆಲ್ಮು, ಇಟ್ ಹ್ಯಾಡ್ 15 ವಾಟರ್ ಟೈಟ್ ಬಲ್ಕ್ ಹೆಡ್ ಕಂಪಾರ್ಟ್ಮೆಂಟ್. that was the main thing that made the Titanic unsinkable. ಕಲಗಿದು ಏನೊಂದು ಕಟ್ಟಿದ್ರಲ್ಲ, ಅದು ಫೌಂಡೇಶನ್, ಅದು ಹಡಗದು ಕಲಗಿದು ಪಾರ್ಟ್ ಇಷ್ಟು ಸ್ಟ್ರಾಂಗ್ ಇತ್ತೆಂದರೆ, ಅವನಿಗೆ ಇಷ್ಟು ನಂಬಿಕೆ ಇತ್ತೆಂದರೆ ಏನಾದರೂ ಟೈಟಾನಿಕ್ ಮುಳುಗಲ್ಲ. ಆದರೆ ಏನಾಯಿತು, ಎಲ್ಲರಿಗೆ ಗೊತ್ತಿದ್ದಂಗೆ ಟೈಟಾನಿಕ್ ಮುಳುಗಿ ಹೋಯಿತು. ಪ್ರಿಯರೇ, ಏನು ನಾವು ಕಲಿತಾ ಇದ್ದೇವೆ? ಅದು ಇಷ್ಟೋ ವರ್ಷ ಹಿಂದೆ ಆಗಿ ಹೋದ ಸಂಗತಿ. ಲಾಸ್ಟ್ ಇಯರ್ ನಾವು ನೋಡ್ತೇವೆನೆಂದರೆ, ಕೊರೋನಾ ಬಂದು ಇಷ್ಟು ಏರ್ಪೋರ್ಟ್ಸಲ್ಲಿ ಹಿಸ್ಟ್ರಿಯಲ್ಲಿ ಅಷ್ಟು ಪ್ಲೇನ್ಸ್ ಅಟ್ ಒನ್ ಟೈಮ್ ಯಾವುದೇ ಏರ್ಪೋರ್ಟಲ್ಲಿ ನಿಲ್ತಿರ್ಲಿಕ್ಕಿಲ್ಲ. ಆಲ್ ದ ಪ್ಲೇನ್ಸ್ ವರ್ ಡೌನ್. ಎಲ್ಲ ಏರ್ಪೋರ್ಟ್ಸಲ್ಲಿ ನಾವು ನೋಡ್ತೇವೆ ಅಂದರೆ ಇಷ್ಟು ಪ್ಲೇನ್ಗಳು ನಿಲ್ತಿದೆ. ಮಾಲ್ಸ್ಗಳು, ರೆಸ್ಟೋರೆಂಟ್ಸ್ಗಳು, ಕಂಪನಿಗಳು, ದೊಡ್ಡ ದೊಡ್ಡ ವೆಲ್ ನೋನ್ ರಿನೌಂಡ್ ಕಂಪನಿಗಳು, ಥೌಸಂಡ್ಸ್ ಆಫ್ ಪೀಪಲ್ ಕೆಲಸ ಮಾಡುವ ಸ್ಥಳದಲ್ಲಿ ಎಲ್ಲ ನಾವು ನೋಡ್ತೇವೆ, ಎವ್ರಿಥಿಂಗ್ ಕೇಮ್ ಟು ಅ ಸ್ಟ್ಯಾಂಡ್ ಸ್ಟಿಲ್. ನಾವು ಎಂದೂ ನೆನೆಸಿರ್ಲಿಕ್ಕೆಲ್ಲ ಏನೆಂದರೆ, ಈ ಒಂದು 21st ಸೆಂಚುರಿದಲ್ಲಿ ವೆನ್ ದ ಟೆಕ್ನಾಲಜಿ ಹ್ಯಾಸ್ ಗಾನ್ ಸೋ ಹೈ, ಇವತ್ತು ಮೂನಲ್ಲಿ ಟ್ರಾವೆಲ್ ಮಾಡಿ ಬರ್ತಾರೆ, ಮಾರ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ಮೂನಲ್ಲಿ ಅವರು ಕಾಲನೀಸ್ ಮಾಡಬೇಕಂತ ಯೋಚನೆ ಮಾಡ್ತಾರೆ, ಅಲ್ಲಿ ಹೋಗಿ ಲೈಫನ್ನು ಸೆಟಲ್ ಮಾಡಬೇಕಂತ ಯೋಚನೆ ಮಾಡುವ ಸಮಯದಲ್ಲಿ ಈ ಥರದ ಒಂದು ಲಾಕ್ಡೌನ್ ಬರ್ಬೋದಾ? ಎಲ್ಲರೂ ನಾವು ಹೇಗೆ ಇದ್ದೆವು? ಎಲ್ಲರೂ ನಮ್ಮ ಮನೆ ಒಳಗೇನೆ. ನಮ್ಮ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ನೋಡಿದರೆ ಅಷ್ಟು ಇಷ್ಟು ಇಲ್ಲ. ಬಟ್ ಡ್ಯೂರಿಂಗ್ ದ ಟೈಮ್ ಆಫ್ ಲಾಕ್ಡೌನ್ ಎಲ್ಲಿಯೋ ಹೋಗಿ ಬರಬೇಕೆಂದ್ರೆ ಎಷ್ಟು ಟ್ರಾಫಿಕ್ಕೇ ಇಲ್ಲ. ಎಲ್ಲಿ ಹೋದರು ಜನರು? ಏನಾಯಿತು ಬ್ಯುಸಿ ರೋಡ್ಸ್ಗೆ? ಏನಾಯಿತು ಶಾಪಿಂಗ್ ಮಾಲ್ಸ್ಗೆ? ನಾವು ಏರ್ಪೋರ್ಟಲ್ಲಿ ಹೋದರೆ ಎಷ್ಟು ಜನ ಇರ್ತಾರೆ ಏರ್ಪೋರ್ಟಲ್ಲಿ. ರೈಲ್ವೆ ಸ್ಟೇಷನ್ಗೆ ಹೋದರೆ ಅಲ್ಲಿ ಜನ, ಬಸ್ ಸ್ಟ್ಯಾಂಡ್ಗೆ ಹೋದರೆ ಅಲ್ಲಿ ಜನ. ವಿ ಸಿ ಪೀಪಲ್ ಟ್ರಾವೆಲಿಂಗ್ ಹಿದರ್ ಆ್ಯಂಡ್ ಥಿದರ್ ಆ್ಯಂಡ್ ಥಿಂಗ್ಸ್ ವರ್ ಹ್ಯಾಪ್ನಿಂಗ್, ಬಿಸ್ನೆಸಸ್ ವರ್ ಕಮಿಂಗ್ ಅಪ್ ಆ್ಯಂಡ್ ಆಲ್ ದ ಎಸ್ಟಾಬ್ಲಿಷ್ಮೆಂಟ್ಸ್ ವರ್ ಗ್ರೋಯಿಂಗ್ ಆ್ಯಂಡ್ ದ ಟೆಕ್ನಾಲಜಿ ವಾಸ್ ಗೋಯಿಂಗ್ ಸೋ ಹೈ. ಎವ್ರಿಥಿಂಗ್ ವಾಸ್ ಕಮಿಂಗ್ ಸೋ ಹೈ. ಆಲ್ ಆಫ್ ಅ ಸಡನ್ it came to a standstill, as if the Lord said, it is enough mankind. ಇಷ್ಟು ಸಾಕು ನೀವು ಮಾಡೋದು, ನನಗಿಂತ ಮುಂದೆ ನಿಮಗೆ ಓಡಲಿಕ್ಕೆ ಆಗೋದಿಲ್ಲ. ಹೇಗೆ ಟೈಟಾನಿಕ್ ಯಾರೂ ಅಂದ್ಕೊಳ್ಳಿಲ್ಲ ದಟ್ ಇಟ್ ವಿಲ್ ಸಿಂಕ್, ಇಟ್ ಸಂಕ್. ಈ ಕೊರೋನಾ ಸಹ nobody ever thought that it will bring such an impact. ಯಾರನ್ನು ಬಿಟ್ಟಿತ್ತು? It didn't leave the president, Mr. Trump. ಅವರನ್ನು ಬಿಟ್ಟಿಲ್ಲ. ಇಟ್ ಡಿಂಟ್ ಲೀವ್ ದ ಕ್ವೀನ್ ಎಲಿಜಬೆತ್ ಆಫ್ UK, ಅವರನ್ನು ಬಿಟ್ಟಿದ್ದಿಲ್ಲ. ರಷ್ಯಾದ ಮಿನಿಸ್ಟರ್ಸ್ ತಗೊಳ್ಳಿ, ನಮ್ಮ ಮಿನಿಸ್ಟರ್ಸ್ ತಗೊಳ್ಳಿ, ಎವ್ರಿ ನುಕ್ ಆ್ಯಂಡ್ ಕಾರ್ನರ್ ಯಾವ ದೇಶದಲ್ಲಿ ಈ ಎಫೆಕ್ಟ್ ಆಗಿಲ್ಲ. ಪ್ರಿಯರಿ, ಏನನ್ನು ನಮಗೆ ಕಲಿಸುತ್ತೇನೆಂದರೆ, ಯಾವುದು ಶಾಶ್ವತ ಅಲ್ಲ. ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಒಬ್ಬರೇ ಶಾಶ್ವತವಾದ. ಹಿ ಅಲೋನ್ ಈಸ್ ಗ್ರೇಟ್ ಆ್ಯಂಡ್ ಮೈಟಿ. ವಿ ಕ್ಯಾನ್ ನಾಟ್ ಟ್ರಸ್ಟ್ ಎನಿಥಿಂಗ್, no matter how strong, no matter what
what man says that this will not sink, this will not happen, there will be no shutdown, there will be no lockdown, there will be no losses. ಇಷ್ಟು ಕಂಪನೀಸ್ ಕ್ಲೋಸ್ ಡೌನ್ ಆಯಿತು. ಮೋರ್ ದೆನ್ ಅ ಲ್ಯಾಕ್ ಆಫ್ ಸ್ಮಾಲ್ ಆರ್ಗನೈಸೇಷನ್ಸ್, ಸ್ಮಾಲ್ ಕಂಪನೀಸ್ ಆ್ಯಂಡ್ ಬಿಗ್ ಕಂಪನೀಸ್ ಎಲ್ಲ ಸೇರಿ ಇಷ್ಟು ಸ್ಥಳ, ಇಷ್ಟು ಬಿಸ್ನೆಸ್ ಕ್ಲೋಸ್ ಡೌನ್ ಆಯಿತು. ಇಷ್ಟು ಮಂದಿ ಲಾಸಲ್ಲಿ ಇದ್ದಾರೆ. ಡಿಡ್ ವಿ ಎವರ್ ಥಿಂಕ್ ದಟ್ ದಿಸ್ ಕ್ಯಾನ್ ಹ್ಯಾಪನ್? ಪ್ರಿಯರೇ, ಇಟ್ಸ್ ಟೈಮ್ ಫಾರ್ ಅಸ್ ಟು ಟೇಕ್ ಅ ಮೂಮೆಂಟ್, ಸಿಟ್ ಆ್ಯಂಡ್ ನೋ ದಟ್ ಗಾಡ್ ಈಸ್ ಗಾಡ್. ದೇವರೇ ದೇವರು ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಯು ಥಿಂಕ್ ಗಾಡ್ ಡಿಡ್ ನೋ ವೈರಸ್ ವಾಸ್ ಕಮಿಂಗ್? ಹಿ ನ್ಯೂ. ಬಟ್ ದ ಲಾರ್ಡ್ ನ್ಯೂ ಹೌ ಟು ಪುಟ್ ಆನ್ ಎಂಡ್ ಟು ಇಟ್ ಆಲ್ಸೋ. ಹಿ ಟಾಟ್ ಅಸ್. ಎಷ್ಟೋ ಜನರಿಗೆ ಅದೊಂದು ಐ ಓಪನಿಂಗ್ ವರ್ಷ ಆಗಿರ್ಬೋದು, ಆದರೆ ಎಷ್ಟೋ ಜನ ಇನ್ನೂ ನಾವು ಕೇರ್ಲೆಸ್ ಆಗಿರ್ಬೋದು. ಪ್ರಿಯರೇ, ನಮ್ಮ ಪ್ಲ್ಯಾನ್ಸು, ನಮ್ಮ ಆಲೋಚನೆಗಳು, ನಾವು ಮಾಡಿದೆಲ್ಲ ಅಜೆಂಡಾಗಳು, ನಾವು ಮಾಡಿದ ಎಲ್ಲ ತೀರ್ಮಾನಗಳು, ಎವ್ರಿಥಿಂಗ್ ಫ್ಲಶ್ಡ್ ಔಟ್. Nobody, nothing, no mankind could do anything against this virus but our God. ಇವತ್ತು ನಾವು ಏನೇನೋ ಆಲೋಚನೆ ಮಾಡ್ತೇವೆ, ಆದರೆ ಪ್ರಿಯರೇ, ಕೊನೆಗೆ ದೇವರ ಚಿತ್ತ, ದೇವರ ಆಲೋಚನೆ ಒಂದೇ ನೆರವೇರ್ತದೆ. ಹಲ್ಲೆಲೂಯಾ. ಇವತ್ತು ನಿಮ್ಮದು ಬಲ ಏನು, ನನ್ನ ಬಲ ಏನು? ಹಾಗೇ ಒಬ್ಬ ಇದ್ದ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮೊದಲನೇ ಸಮುವೇಲ 17ನೇ ಅಧ್ಯಾಯ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 17. ನಾನು ಓದ್ತಾನೆ 3ನೇ ವಚನದಿಂದ. And the Philistines stood on a mountain on the one side, and Israel stood on a mountain on the other side, and there was a valley between them. And there went out a champion. ಯಾರಂತೆ? There went out a champion out of the camp of Philistines named Goliath of Gath, whose height was 6 cubits and a span. And he had a helmet of brass upon his head, and he was armed with a coat of mail, and the weight of the coat was 5,000 shekels of brass. And he had greaves of brass upon his leg. ಇದೆಲ್ಲ ನಾವು ಓದ್ತೇವೆ ಪ್ರಿಯರೇ. ಮುಂದಕ್ಕೆ ನಾವು ಓದ್ತೇವೆನೆಂದರೆ 9ನೇ ವಚನ. If he be able to fight with me and to kill me, then will we be your servants. ಇದು ಅವ್ರು ಹೇಳ್ತಾ ಇರೋದು. ಫಿಲಿಸ್ಟಿಯರ್ ಹೇಳ್ತಾ ಇರೋದೇನೆಂದರೆ, ಇಫ್ ಹಿ ಬಿ ಏಬಲ್ ಟು ಫೈಟ್ ವಿತ್ ಮೀ ಆ್ಯಂಡ್ ಟು ಕಿಲ್ ಮೀ, ದೆನ್ ವಿ ವಿಲ್ ಬಿ ಯೋರ್ ಸರ್ವೆಂಟ್ಸ್. ಬಟ್ ಇಫ್ ಐ ಪ್ರಿವೇಲ್ ಅಗೇನ್ಸ್ಟ್ ಹಿಮ್ ಆ್ಯಂಡ್ ಕಿಲ್ ಹಿಮ್, ದೆನ್ ಶಾಲ್ ಈ ಬಿ ಆರ್ ಸರ್ವೆಂಟ್ಸ್. ಆ್ಯಂಡ್ ದ ಫಿಲಿಸ್ಟೈನ್ ಸೆಡ್, ಐ ಡಿಫೈ ದ ಎನಿಮೀಸ್ ಆರ್ಮೀಸ್ ಆಫ್ ಇಸ್ರಾಯಲ್ ದಿಸ್ ಡೇ, ಗಿವ್ ಮಿ ಅ ಮ್ಯಾನ್ ದಟ್ ವಿ ಮೇ ಫೈಟ್. ಇದು ಏನು ಕತೆ? ನಾವು ಸಂಡೇ ಸ್ಕೂಲಲ್ಲಿ ಕಲಿತ ಕತೆ. ದಾವಿದನು ಬಂದ, 5 ಕಲ್ಲು ಇಟ್ಕೊಂಡು ಬಂದ ಅಂತ ನಾವು ಅದು ಹಾಡನ್ನು ಹಾಡ್ತೇವೆ. ಆಮೇಲೆ ವಿ ನೋ ದಿಸ್ ಸ್ಟೋರಿ. ಆದರೆ ಪ್ರಿಯರೇ, ಇದರಲ್ಲಿ ಕಲಿಯೋದು ಇಷ್ಟಿದೆ. ಮುಂದೆ ಗೊಲಾಯತ್ ಬಂದು ನಿಲ್ತ, ಮುಂದೆ ಕರೋನಾ ವೈರಸ್ ಬಂದು ನಿಲ್ತಿತ್ತು. ನಾವು ಹೇಗೆ ಅದನ್ನು ಫೇಸ್ ಮಾಡಿದ್ದೆವು? ವಿತ್ ಫಿಯರ್, ವಿತ್ ಟ್ರೆಂಬ್ಲಿಂಗ್, ವಿತ್ ಅನ್ಸರ್ಟನಿಟಿ, ವಿತ್ ಸೋ ಮೆನಿ ಕ್ವಶನ್ಸ್, ವಿತ್ ಆಲ್ ದ ಲಾಸಸ್ ದಟ್ ವಿ ವೆಂಟ್ ಥ್ರೂ, ವಿತ್ ಆಲ್ ದ ಫಿಯರ್ಸ್ ದಟ್ ವಿ ಹ್ಯಾಡ್, ವಿತ್ ಸೋ ಮಚ್ ಆಫ್ ಡಿಪ್ರೆಷನ್ ದಟ್ ವಿ ವೆಂಟ್ ಥ್ರೂ, ಸೋ ಮಚ್ ಆಫ್ ಆಂಗ್ಸೈಟಿ ವಿ ವೆಂಟ್ ಥ್ರೂ, ಸೋ ಮಚ್ ಆಫ್ ಲಾಸಸ್ ವಿ ವೆಂಟ್ ಥ್ರೂ. ಇದರಿಂದ ನಾವು ಅದನ್ನು ಫೇಸ್ ಮಾಡಿದ್ದೇವೆ. ನಮ್ಮ ರಾಜ್ಯದಲ್ಲಿ, ನಮ್ಮ ಓಣಿಯಲ್ಲಿ ಒಂದು ಮೌನವಾಗಿತ್ತು. ಕರೆಕ್ಟಾ? ವೈ? ಬಿಕಾಸ್ ಎವ್ರಿಥಿಂಗ್ ವಾಸ್ ಓವರ್ಟೇಕನ್ ಬೈ ದಟ್ ವೈರಸ್. ಇಲ್ಲಿ ನಾವು ನೋಡ್ತೇವೆ, ಗೊಲಾಯತ್ ಬಂದು ನಿಲ್ತು, ಫಿಲಿಸ್ಟಿಯನ ಪಾಳ್ಯದಲ್ಲಿ ನಿಲ್ತು. ಹಿ ಶೌಟ್ಸ್ ಎಟ್ ದ ಚಿಲ್ಡ್ರನ್ ಆಫ್ ಗಾಡ್. ಫಿಲಿಸ್ಟಿಯರ ಒಂದು ಬಲ ಏನಾಗಿತ್ತು? ಗೊಲಾಯತ್. ಆದರೆ ನಾವು ನಂಬಿದ ದೇವರು ಎಲ್ಲಿದ್ದಾರೆ ಪ್ರಿಯರೇ? ಇದು ಇಸ್ರಾಯೇಲಿ ಜನರು ದೇವರು ಮಾಡಿದ ಅದ್ಭುತ ಕಾರ್ಯ. ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರನ್ನು ನಂಬುವವರಿವರು. ಯೆಹೋವ ದೇವರಿಗೆ ಅಡ್ಡ ಬಿದ್ದು ಆರಾಧನೆ ಮಾಡುವ ದೇವರು. ಫರೋ ಅರಸನ ಮುಂದೆ ಏನೇನು ಅದ್ಭುತ ಕಾರ್ಯ ಮಾಡಿ ನೋಡಿ ಕೇಳಿದ ಜನಾಂಗ ಇವರು. ಇವತ್ತು ನೀವು ನಾನು ಅದೇ ಸ್ಥಾನದಲ್ಲಿದ್ದಾರೆ. ನನ್ನ ಮೆಸೇಜ್ ಏನು, ಇಟ್ಸ್ ನಾಟ್ ಅ ವೆರಿ ಕಾಂಪ್ಲಿಕೇಟೆಡ್ ಆರ್ ಅ ವೆರಿ ಡೀಪ್ ಮೆಸೇಜ್ ಥರ ಅಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಡೇಸ್. ಈ ಒಂದು ದಿನಮಾನದಲ್ಲಿ ಪ್ರಿಯರೇ, ಭಾಳ ಪ್ರಾಮುಖ್ಯವಾದ ಸಂಗತಿ. ಎಷ್ಟೋ ಸರ್ತಿ ನಾವು ಡೀಪ್ ಮೆಸೇಜಸ್ಗೆ ಅಥವಾ ಒಂದು ದೊಡ್ಡ ದೊಡ್ಡ ಬೈಬಲ್ ಸ್ಟಡಿದಲ್ಲಿ ನಾವು ಮುಳುಗಿ ಹೋದಾಗ ಸಿಂಪಲ್ ಥಿಂಗ್ಸ್ ವಿ ಫೊಗೆಟ್. ಸಣ್ಣ ಸಣ್ಣ ವಸ್ತುಗಳು, ಸಣ್ಣ ಸಣ್ಣ ಸರ್ಕಮ್ಸ್ಟೆನ್ಸಸ್, ಸಣ್ಣ ಸಣ್ಣ ಸಿಚುವೇಶನ್ಸ್ ನಮ್ಮ ಲೈಫಲ್ಲಿ ಬಂದಾಗ ವಿ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಇಟ್. ಯು ನೋ ವೈ? ಬಿಕಾಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ದ ಫೌಂಡೇಶನ್ ಈಸ್ whom do we trust today?
Whom do we trust today? We are shaken when something happens. Why should we be shaken? ಇಲ್ಲಿ ನಾವು ನೋಡ್ತಾರೆ, ಇಸ್ರಾಯೇಲಿ ಜನರಿಗೆ ಅವ ಫಿಲಿಸ್ಟಿಯನ್ ಗೊಲಾಯತ್ತು ಬಂದು ಅವನನ್ನು ಹೀಲಾಯಿಸಿದಾಗ, ಅವರನ್ನು ಅವರ ದೇವರ ಬಗ್ಗೆ ಅವನು ಕೆಟ್ಟದಾಗಿ ಮಾತಾಡಿದಾಗ, ವೇರ್ ವರ್ ದಿಸ್ ಪೀಪಲ್? ಅವ್ರು ಎಲ್ಲರೂ ಎದ್ದು ನಿಲ್ತು ಏನು ಹೇಳಬೇಕಿತ್ತೆಂದರೆ, ನಮ್ಮ ದೇವರು ಯೆಹೋ, ದ ಲಾರ್ಡ್ ಗಾಡ್ ಆಫ್ ಹೋಸ್ಟ್ ಈಸ್ ಅವರ್ ಗಾಡ್. ಇವತ್ತು ನಾವು ಹಾಗೆ ಹೇಳ್ತಾವ? ಏನಾದರೂ ಒಂದು ಸಿಚುವೇಶನ್ ಬಂದಾಗ ನಾವು ಎಷ್ಟು ಭಯ ಬೀಳ್ತೇವೆ. ಏನಾದರೂ ಒಂದು ಡಾಕ್ಟರ್ಸ್ ರಿಪೋರ್ಟ್ ಬಂದಾಗ ಇಷ್ಟು ಭಯ ಬೀಳ್ತದೆ. ಕೆಲಸ ಹೋದ ತಕ್ಷಣ ನಾವು ಏನು ಯೋಚನೆ ಮಾಡ್ತೇವೆ? ಅನ್ಯರ ಜನರಂಗೆ ನಾವು ಯೋಚನೆ ಮಾಡ್ತೇವೆ. ಏನೆಂದರೆ, ಯಾಕೆ ಈ ಲೋಕದಲ್ಲಿ ಇರಬೇಕು? ಪ್ರಿಯರೇ, ಲೋಕದ ಜನರ ಒಂದು ಶಕ್ತಿ, ಲೋಕದ ಜನರ ನಂಬಿಕೆ ಗೊಲಾಯ್ತಾಗಿದ್ದಾನೆ. ಆದರೆ ನಿಮ್ಮ ನಂಬಿಕೆ, ನನ್ನ ನಂಬಿಕೆ, ದ ಗಾಡ್ ಆಫ್ ಹೋಸ್ಟ್, ಸೇನಾಧೀಶ್ವರನ ಯೆಹೋವನು ನಮ್ಮ ಶಕ್ತಿಯಾಗಿದ್ದಾನೆ. ಕ್ಯಾನ್ ಯು ಸಿಟ್ ಇನ್ ದಟ್ ಪ್ಲೇಸ್ ಆ್ಯಂಡ್ ಸೇ ಆಮೆನ್? ನಾವು ಇದ್ದ ಸ್ಥಳದಲ್ಲಿ ಏಮ್ಯಾನ್ ಹೇಳಲಿಕ್ಕೆ ಆಗುತ್ತೇನಾ? ಡೂ ವಿ ರಿಯಲಿ ಟ್ರಸ್ಟ್ ದಿಸ್ ಗಾಡ್? ಇಷ್ಟು ಜನರು ಇದ್ದರು, ಸೈನಿಕರು. ದಾವೀದನ ಅಣ್ಣಂದಿಯರು ಇದ್ದರು. ಸೌಲ, ಅರಸನಾದ ಸೌಲ, ಅವನು ನೋಡಿದನೆ ದೇವರು ಅವನ ಜೀವನದಲ್ಲಿ ಮಾಡಿದ ಕಾರ್ಯಗಳು. ಬಟ್ ವೆಟ್ ದಟ್ ಟೈಮ್ ವೆನ್ ಗೊಲಾಯತ್ ಕೇಮ್, he was shaken. ಯಾರ ಮೇಲೆ ಯಾರಿಗೆ ನಂಬಿಕೆ ಇತ್ತು ರೀ? ಒಂದು ಸಣ್ಣ ಹುಡುಗ, ಸ್ಮಾಲ್ ಲ್ಯಾಡ್. ಇಟ್ ಸೇಸ್ ಡೇವಿಡ್ ವಾಸ್ ಅ ಸ್ಮಾಲ್ ಲ್ಯಾಡ್. He knew the strength of God Almighty. He knew the strength of Yahweh. He knew the strength of Yeshua. He knew the strength of God of hosts. And he says, I will fight him. Hallelujah. I will fight him. ಪ್ರಿಯರೇ, ನಮ್ಮ ದೇವರ ಮುಂದೆ ಯಾವ ಅಶ್ವಬಲನೂ ನಿಲ್ಲುವುದಿಲ್ಲ, ಯಾವ ರಥ ಬಲನೂ ನಿಲ್ಲುವುದಿಲ್ಲ, ಯಾವ ಗೊಲಾಯತಿನ ಬಲನೂ ನಿಲ್ಲುವುದಿಲ್ಲ, ಯಾವ ಬೇರೆ ಬಾಲಿಂದು ಬಲನೂ ನಿಲ್ಲುವುದಿಲ್ಲ, ಯಾವ ದಾಗೋನಿಂದು ಬಲ ನಿಲ್ಲುವುದಿಲ್ಲ. ಯಾಕೆಂದರೆ ನಮ್ಮ ದೇವರ ಮುಂದೆ ಯಾರಿಗೂ ನಿಲ್ತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಡೂ ವಿ ಹ್ಯಾವ್ ದಟ್ ಫೇತ್? ನಮ್ಮ ಹತ್ರ ನಂಬಿಕೆ ಇದೆನಾ? ಡೂ ವಿ ಟ್ರಸ್ಟ್ ಅವರ್ ಗಾಡ್? ಹೀ ಈಸ್ ಏಬಲ್. ಓನ್ಲಿ ಡೇವಿಡ್. ಇಷ್ಟು ಜನರು ಅಲ್ಲಿ, ಫಿಲಿಸ್ಟಿಯರ ಒಂದು ಸೈನಿಕರು ಆ ಕಡೆ, ಇಸ್ರಾಯೇಲಿ ಜನರ ಒಂದು ಸೈನಿಕರು ಈ ಕಡೆ, ಸೌಲ ಅವನ ಅರಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಅವನ ಫ್ಯಾಮಿಲಿ ಜೊತೆ ಇಟ್ಕೊಂಡು. ದೇ ಆರ್ ಆಲ್ ಡಿಸ್ಕಸಿಂಗ್, ದೇ ಆರ್ ಆಲ್ ಥಿಂಕಿಂಗ್. ಬಟ್ ಹಿಯರ್ ಕಮ್ಸ್ ಅ ಲಿಟಲ್ ಲ್ಯಾಡ್ ಹೂ ಸೇಸ್, ಹೂ ಆರ್ ಯು? Who are you to speak against the children of the Almighty God? ಪ್ರಿಯರೇ, ಯಾದ ಮೇಲೆ ನಮ್ಮ ನಂಬಿಕೆ ಇದೆ? Do we have a simple faith like David who says that I will fight this Goliath? It was not David's strength. He says, I come to you in the name of the Lord of hosts. And the name of the Lord of the host is the same even today. ಯಾಕೆಂದರೆ ನಮ್ಮ ದೇವರು ಬದಲಾವಣೆ ಆಗುವ ದೇವರು ಅಲ್ಲ. He is the same yesterday, today and forever. What he did through David, he will do through us also. Only if we believe that same little simple faith in God of hosts who can fight my battle. ಇಲ್ಲ ಪ್ರಿಯರೇ, ಜನರು ಹೇಳಿದ್ದು ನಂಬ್ತವೆ. ಓಕೆ, ನಮ್ಮ ಜನರನ್ನು ನಾವು ನಂಬ್ತವೆ, ನಮ್ಮ ರಥವನ್ನು ನಾವು ನಂಬ್ತವೆ, ಅಶ್ವಬಲನ್ನು ನಂಬ್ತಾರೆ, ಜನರ ಇನ್ಫ್ಲುಯೆನ್ಸನ್ನು ನಂಬ್ತಾರೆ, ಹಣದವ್ರದ್ದು ಇನ್ಫ್ಲುಯೆನ್ಸನ್ನು ನಂಬ್ತವೆ. ಇಟ್ ವಿಲ್ ಆಲ್ ಗೋ ಡೌನ್ ದ ಡ್ರೈನ್. ಬಟ್ ದೇ ದಟ್ ಪುಟ್ ದೇರ್ ಟ್ರಸ್ಟ್ ಇನ್ ದ ಲಾರ್ಡ್ ಶಾಲ್ ಡೂ ಎಕ್ಸ್ಪ್ಲಾಯ್ಟ್ಸ್ ಅಂತ ದೇವರ ವಾಕ್ಯದಲ್ಲಿ ಹೇಳ್ತಾರೆ. They that know their God shall be strong and they shall do exploits. You know who? The ones who put their trust in God and not their trust in chariots or in horses or in anything else. ಇವತ್ತು ನಾವು ಯಾವ್ದ ಮೇಲೆ ನಮ್ಮ ನಂಬಿಕೆ ಇಟ್ಟಿದ್ದೇವೆ? ಅವನ ಮುಂದೆ ಬಂದು ಹೇಳ್ತಾನೆ, ಏನು ಹೇಳ್ತಾನೆ ಅವ? ನೀನು ಯಾರು? you're a dog ಅಂತಾನೆ ಅವ. That is the way he addresses Goliath. Everybody feared him. But the one who had the Spirit of God within him never gave up. Never gave up. ಇವತ್ತು ಪ್ರಿಯರೇ, ಯಾವ್ದ ಮೇಲೆ ನಮ್ಮ ನಂಬಿಕೆ ಇದೆ? ಜನರು ಹೇಳಿದ ತಕ್ಷಣ ನಾವು ನಂಬ್ತವಲ್ಲ? ಜನರು ಹೇಳಿದ ತಕ್ಷಣ ನಾವು ಅವರ ಮೇಲೆ ಇಷ್ಟು ನಂಬಿಕೆ ಇಡ್ತವೆ? ಅಥವಾ ಜನರ ಒಂದು ಇನ್ಫ್ಲುಯೆನ್ಸ್ ಇತ್ತಂದರೆ ನಾವು ಇಷ್ಟು ನಂಬಿಕೆ ಇಡ್ತವೆ? ಅಥವಾ ನಮ್ಮ ರಥಗಳು ಇದೆ, ನಮ್ಮ ಎಜುಕೇಷನ್ ಇದೆ, ನಮ್ಮ ಪ್ರಾಪರ್ಟಿ ಇದೆ, ನಮ್ಮ 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 ಆ್ಯನ್ಸಿಸ್ಟ್ರಲ್ ಮಾಡಿಟ್ಟ ಎಲ್ಲ ಸಂಗತಿಗಳಿದೆ, ನಮ್ಮ ಜಾಬ್ ಇದೆ. ಐ ಟೆಲ್ ಯು, ನಥಿಂಗ್ ಇಸ್ ಪರ್ಮನೆಂಟ್.
ನಥಿಂಗ್ ಈಸ್ ಪರ್ಮನೆಂಟ್. ಈ ಕೆಲವು ವರ್ಷಗಳಲ್ಲಿ ನಾವು ನೋಡ್ತೇವೆನೆಂದರೆ ಎಂಥದೇ ದೊಡ್ಡ ಜಾಬ್ ಇದ್ದರೂ ಯಾವಾಗ ನಮಗೆ ಪಿಂಕ್ ಸ್ಲಿಪ್ ಕೊಟ್ಟು ಆ ಜಾಗ ಖಾಲಿ ಮಾಡ್ತಾರೆ ನಮಗೆ ಹೇಳಲಿಕ್ಕೆ ಆಗಲ್ಲ ಪ್ರಿಯರೇ. ಆದರೆ ಇನ್ನೊಂದು ಸರ್ತೆ ನಾನು ಹೇಳ್ತೇನೆ ಅಂದರೆ, ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಬದಲಾವಣೆ ಆಗೋದಿಲ್ಲ. ಇಟ್ಸ್ ಹೈ ಟೈಮ್ ವಿ ಜಸ್ಟ್ ಸೇ ಲಾರ್ಡ್, ಇಟ್ಸ್ ಯು ಹೂಮ್ ಐ ಟ್ರಸ್ಟ್. ಪ್ರಿಯರೇ, ನಾವು ಹಾಗೆ ಹೇಳಿದಾಗ ಖಂಡಿತವಾಗಿ ಟೆಸ್ಟ್ ಬರುತ್ತೆ, ನಮಗೆ ಖಂಡಿತವಾಗಿ ಟೆಸ್ಟ್ ಬರುತ್ತೆ. ನಾವು ದೇವರ ನಾಮದಲ್ಲಿ ಹಿಡ್ಕೊಂಡು ನಿಲ್ತವೋ ಅಥವಾ ದೇವರ ನಾಮವನ್ನು ದೂಷಿಸಿ ಬೇರೆ ಸಂಗತಿಯನ್ನು ಇಟ್ಕೊಳ್ತೇವೆ. ಇವತ್ತು ನನ್ನ ರಥಬಲ ಏನಾಗಿದೆ, ನನ್ನ ಅಶ್ವಬಲ ಏನಾಗಿದೆ. ನಮ್ಮ ದೇಶದಲ್ಲಿ ಗಂಡು ಮಗು ಹುಟ್ಟಿತಾ, ಧನ್ಯರಾಗ್ಬಿಟ್ರು, ಗಂಡು ಮಗು ಆಯಿತು, ಕೊನೆಯವರೆಗೆ ತಂದೆ ತಾಯಿಗೆ ಏನು ಖುಷಿಯೋ ಖುಷಿ. ಪ್ರಿಯರೇ, ಗಂಡು ಮಗುವೋ ಹೆಣ್ಣು ಮಗುವೋ ಅಥವಾ ನನ್ನ ಆಸ್ತಿಯೋ ಅಥವಾ ನನ್ನ ಹೆಂಡತಿ ದೊಡ್ಡ ಕುಟುಂಬದಿಂದ ಬಂದವಳು ಅಥವಾ ನನ್ನ ಗಂಡ ವೆಲ್ ಸೆಟಲ್ಡ್ ಆದವನು, ನನ್ ಆಫ್ ದಿಸ್ ಮ್ಯಾಟರ್ಸ್. ವಾಟ್ ಮ್ಯಾಟರ್ಸ್ ಈಸ್ ಮೈ ಗಾಡ್ ಈಸ್ ವಿತ್ ಮೀ. ದ ಲಾರ್ಡ್ ಈಸ್ ಮೈ ಶೆಪರ್ಡ್ ಆ್ಯಂಡ್ ಐ ಶಲ್ ನಾಟ್ ವಾಂಟ್. ಹಿ ಮೇಕeth ಮೀ ಟು ಲೈ ಡೌನ್ ಬಿಸೈಡ್ ದ ಗ್ರೀನ್ ಪ್ಯಾಸ್ಚರ್ಸ್. ನನ್ನ ದೇವರು ನನ್ನ ಒಳ್ಳೆ ಕುರುಬನಾಗಿದ್ದಾನೆ. ಪ್ರಿಯರೇ, ನಮ್ಮ ದೇವರದು ಏನೋ ಪ್ರಾಬ್ಲಮ್ ಇಲ್ಲ. ನಾವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅವ್ರು ನಮ್ಮನ್ನು ನೋಡ್ತಾನೆ ಇದ್ದಾರೆ. ಅವ್ರಿಗೊಂದು ಆಲೋಚನೆ ಇರ್ಬೋದು, ಅಯ್ಯೋ ಇವರಿಗೆ ಎಷ್ಟು ವಾಕ್ಯ. ನಮ್ಮ ಸೆಂಚುರಿದಲ್ಲಿ ನಾವು ಇರುವ ಒಂದು ಕಾಲದಲ್ಲಿ ದೇವರ ವಾಕ್ಯ ಧಾರಾಳವಾಗಿ ಸಿಗ್ತಾ ಇದೆ. ಯು ಆ್ಯಂಡ್ ಐ ಆರ್ ಸೋ ಬ್ಲೆಸ್ಡ್ ಬಿಕಾಸ್ ವಿ ಆರ್ ಇನ್ ದ ಲಾಸ್ಟ್ ಫೇಸ್. ಪವಿತ್ರಾತ್ಮ ಕಾಲದಲ್ಲಿ ಇದ್ದೇವೆ. ಪವಿತ್ರಾತ್ಮ ಬಲವಾಗಿ ಚಲಿಸ್ತಾರೆ, ದೊಡ್ಡ ದೊಡ್ಡ ಸೇವಕರನ್ನು ಉಪಯೋಗಿಸ್ತಾರೆ, ಅನೇಕ ವಾಕ್ಯದ ರಹಸ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಬಟ್ ಆರ್ ವಿ ಸ್ಟಿಲ್ ಶೇಕಿಂಗ್? ಟೈಟಾನಿಕ್ಕನ್ನು ಎಂದೂ ಅದು ಸಿಂಕ್ ಆಗುವುದಿಲ್ಲ ಅಂತ ಹೇಳಿದವ್ರಿಗೆ ಅದು ಸಿಂಕ್ ಆಯಿತು. ಪ್ರಿಯರೇ, ಗೊಲಾಯ್ತು ಸಾಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದವ ಒಂದೇ ಒಂದು ಸಣ್ಣ ಕಳ್ಳದಲ್ಲಿ ಅವ ಸತ್ತೋಗ್ಬಿಟ್ಟ. ಇವತ್ತು ನಾವು ಯಾವುದರ ಮೇಲೆ ನಂಬಿಕೆ ಇಟ್ಟಿದ್ದೇವೆ? ಇನ್ನೊಂದು ಸಂಗತಿ ನಾವು ನೋಡ್ಕೊಳ್ಳೋ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 4. ದಾನಿಯಲ್ನ ಪುಸ್ತಕದ 4ನೇ ಅಧ್ಯಾಯ 30ನೇ ವಚನ. ಈ ಕಥೆನೂ ನಿಮಗೆ ಎಲ್ಲರಿಗೆ ಗೊತ್ತಿದೆ. ಇವತ್ತು ನಮಗೆ ಗೊತ್ತಿದ್ದ ಕಥೆಯಿಂದನೇ ನಾವು ಇಷ್ಟೊಂದು ಧ್ಯಾನ ಮಾಡ್ತಾ ಇದ್ದೇವೆ. ದಾನಿಯೇಲ ಅದ 4ನೇ ಅಧ್ಯಾಯ 30ನೇ ವಚನ. ದಾನಿಯಲ್ ಚಾಪ್ಟರ್ 4 and verse 30. The king spoke and said, Is not this great Babylon that I have built for the house of the kingdom by the might of my power? ಇಲ್ಲಿ ನೋಡಿ, ಇಷ್ಟು ಮೈ ಬಂದಿದೆ. The king spoke and said, Is not this great Babylon that I have built for the house of the kingdom by the might of my power for the honor of my majesty. ಇಲ್ಲಿ ಪ್ರತಿಯೊಂದು ಏನಾಯಿತು? ಮೈ, ಐ, ಮೈ, ನಾನು. Okay. While the word was in the king's mouth, there fell a voice from heaven saying, O King Nebuchadnezzar, to thee it is spoken, the kingdom is departed from heaven, and they shall drive thee from men, and thy dwelling shall be with the beast of the field. They shall make thee to eat grass as oxen, and 7 times shall pass over thee, until thou know the Most High ruleth in the kingdom of men, and giveth it to whomsoever he will. And the same hour was the thing fulfilled upon Nebuchadnezzar, and he was driven from man and did eat grass as oxen, and his body was wet with the dew of heaven, till his hair was grown like eagle's feathers, and his nails like bird's claws. Can you imagine this man? Can you imagine this great king, ruler of the entire universe, the king of Babylon? ಎಂಥ ಅವನ ಒಂದು ಗ್ಲ್ಯಾಮರ್ ಆಗಿರಬೇಕು, ಒಂದು ರಿಚಸ್ ಇಂದು ಯು ಕೆನಾಟ್ ಇವನ್ ಇಮ್ಯಾಜಿನ್. ಅವನ ಹೆಸರು ಕೇಳಿದರೆ ಲೋಕದ ಜನರು ಎಲ್ಲ ಭಯ ಪಡ್ತಾ ಇರ್ಬೋದು. ಆಲ್ ದ್ಯಾಟ್ he had everything. Along with that, he had the pride to say I. ಇವತ್ತು ನಾವು ಇಷ್ಟು ಜನ ಹಾಗಿದ್ದೇವೆ. ನನ್ನಿಂದ ಈ ಸೇವೆ ಇಷ್ಟು ಮೇಲೆ ಬಂತು, ನನ್ನಿಂದ ಈ ಆರ್ಗನೈಸೇಷನ್ಗೆ ಆಶೀರ್ವಾದ ಆಯಿತು, ನನ್ನಿಂದ ಹೀಗೆ ಆಯಿತು, ನನ್ನಿಂದ ಇವರ ಮೇಲೆ ಬಂದರು, ನಾನು ಮೈನ್ ಇದೇ ಆಯಿತು. ಪ್ರಿಯರೇ, ಆರ್ ವಿ ಟ್ರಸ್ಟಿಂಗ್ ಅವರ್ ಓನ್ ಸೆಲ್ಫ್? ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ದ ಲೈಫ್ ಆಫ್ ಅ ಮ್ಯಾನ್ ಈಸ್ ಲೈಕ್ ಅ ಬಬಲ್ ಇನ್ ದ ವಾಟರ್.
ಇಟ್ ಈಸ್ ಲೈಕ್ ಅ ಬ್ಲೇಡ್ ಆಫ್ ಗ್ರಾಸ್. ಈ ಹೋದ ವರ್ಷದಲ್ಲಿ ನಾವು ನೋಡಿದೆವು ಪ್ರಿಯರೇ, ಇಟ್ ವಾಸ್ ಅ ರಿಯಲ್ ಐ ಓಪನಿಂಗ್. ನನ್ನ ಕಣ್ಣು ತುಂಬಾ ತೆರೆದು ಬಿಡ್ತು. ಏನೆಂದರೆ ವಿ ಕ್ಯಾನ್ ನೆವರ್ ಸೇ ದಟ್ ಐ ವಿಲ್ ಲೀವ್ ಫಾರ್ ಸೋ ಮೆನಿ ಇಯರ್ಸ್. ಮೈ ಹೆಲ್ತ್ ಮೇ ಬಿ ಪರ್ಫೆಕ್ಟ್. ನಾನು ಇದು ಹಿಂದಕ್ಕೂ ಹೇಳಿದ್ದೇನೆ, ಇವತ್ತು ಹೇಳ್ತೇನೆ. ನನ್ನ ಪಾಸ್ಟರ್ದೊಂದು ವೆರಿ ಗುಡ್ ಫ್ರೆಂಡ್. ಹಿ ವಾಸ್ ಸಚ್ ಅ ಗುಡ್ ಪ್ಲೇಯರ್. ಹಿ ವಾಸ್ ಅನ್ ಅಥ್ಲೆಟ್. ಹಿ ವಾಸ್ ಅ TT ಪ್ಲೇಯರ್. ಹಿ ವಾಸ್ ಎಕ್ಸಲೆಂಟ್ ಇನ್ ಹೆಲ್ತ್. ಏನೂ ತೊಂದರೆ ಇರಲಿಲ್ಲ ಅವ್ರಿಗೆ ಎಲ್ಲ ಚೆನ್ನಾಗಿತ್ತು. ಆದರೆ ಸಡನ್ಲಿ ಹಿ ಹ್ಯಾಡ್ ಎನ್ ಹಾರ್ಟ್ ಅಟ್ಯಾಕ್. ಇಷ್ಟು ಜನ ನಿಮಗೆ ಗೊತ್ತಿದ್ದವರು, ಎಷ್ಟು ಜನ ರೀಸೆಂಟಾಗಿ ಒಬ್ಬರು ವೆರಿ ನೈಸ್ ಪರ್ಸನ್, ಎಲ್ಲರಿಗೆ ಗೊತ್ತಿದೆ, ಸೌತ್ ಕ್ಯಾನ್ರಾ ಕಡೆ ಎಲ್ಲರಿಗೆ ಗೊತ್ತಿದೆ. ಹಿ ವಾಸ್ ಸಚ್ ಅ ನೈಸ್ ಪರ್ಸನ್. ಹಿ ವಾಸ್ ಅ ಬ್ಲೆಸ್ಸಿಂಗ್ ಟು ಸೋ ಮೆನಿ ಪೀಪಲ್. ಸಡನ್ಲಿ ಹಿ ಹ್ಯಾಡ್ ಎನ್ ಹಾರ್ಟ್ ಅಟ್ಯಾಕ್. ಇದರಿಂದ ನಾವು ಕಲಿಯೋದಿದೆ ಪ್ರಿಯರೇ, ಏನೆಂದರೆ ವಾಟ್ ಈಸ್ ಮೈ ಲೈಫ್ ಸ್ಪ್ಯಾನ್. ಇವತ್ತು ಇದ್ದೇವೆ ನಾವು, ಇದು 15 minutes ಲೇಟರ್ ವಾಟ್ ವಿಲ್ ಬಿ, ಕ್ಯಾನ್ ವಿ ಗ್ಯಾರಂಟಿ ದಟ್ ವಿ ಆರ್ ದೇರ್. ಭೂಕಂಪ ಆಗ್ಬೋದು. ರೀಸೆಂಟ್ಲಿ ನಾವು ನೋಡಿದ್ದೇವೆ ಅಂದರೆ ಕೊಡಗು ಕಡೆ ನಾವು ನೋಡಿದ್ದೇವೆ ಹೇಗೆ ಹೇಲ್ ಸ್ಟೋನ್ಸ್ ಬಿದ್ದಿದೆ. ಅನ್ಯೂಶುವಲ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಹೌ ಕ್ಯಾನ್ ವಿ ಬೋಸ್ಟ್ ದಟ್ ಐ ವಿಲ್ ಡೂ ದಿಸ್? ಅದು ಇವನ್ ಟುಡೇ ಬಡಾಯಿ ಕೊಚ್ಚುವ ಜನರಿದ್ದಾರೆ, ಗೊತ್ತಿದೆನಾ ನಿಮಗೆ? ನಾನು ಮಾಡಿದೆ, ನಾನು ಗೌರ್ಮೆಂಟಲ್ಲಿದ್ದೆ, ನಾನು ಆರ್ಮಿ ಆಫೀಸರನ್ನು ಭೇಟಿಯಾದೆ, ನಾನು ಪ್ರೈಮ್ ಮಿನಿಸ್ಟರ್ ಜೊತೆ ಬ್ರೇಕ್ಫಾಸ್ಟ್ ಮಾಡಿದೆ ಅಥವಾ ಲಂಚ್ ಮಾಡಿದೆ, ನನಗೆ ಇವರು ಗೊತ್ತು, ನನಗೆ ಅವ್ರು ಗೊತ್ತು. ಇಷ್ಟು ಬಡಾಯಿ ಕೊಚ್ತವೆ. ಇಫ್ ವಿ ಹಂಬಲ್ ಆರ್ ಸೆಲ್ಫ್, ದ ಲಾರ್ಡ್ ವಿಲ್ ಲಿಫ್ಟ್ ಅಸ್ ಅಪ್ ಎಟ್ ದ ರೈಟ್ ಟೈಮ್. ಬಟ್ ಪ್ರೈಡ್ ಗೋಸ್ ಬಿಫೋರ್ ಫಾಲ್. ದೇವರ ವಾಕ್ಯ ಹೇಳುತ್ತೆ. ಇವನ್ನು ಎಂದೂ ನೆನೆಸಲಿಲ್ಲ. ಒಬ್ಬ ದೇವರಿದ್ದಾರೆ, ನಾನು ಮಾತಾಡಿದ ಮಾತು ಕೇಳ್ತಾರೆ. ಏನಾಯಿತು ಪ್ರಿಯರೇ? ದ ವರ್ಡ್ ಆಫ್ ಗಾಡ್ ಸೇಸ್ ದಟ್ ವೆರಿ ನೆಕ್ಸ್ಟ್ ಮಿನಿಟ್ ಹಿ ಬಿಕೇಮ್ ಅ ಬೀಸ್ಟ್. Let me tell you one thing before I close. My God is not a respecter of any man. ನನ್ನ ದೇವರು ಪಕ್ಷಪಾತಿ ಅಲ್ಲ. ಅವರು ದೇವರೇ. ಅವರು ಎಂದಿಗೂ ಇವರ ಮೇಲೆ ಅವರು, ಇವರ ಕಲೆಗೆ ಆದವರು ಅಂತ ಹೇಳಿ ಪಕ್ಷಪಾತಿ ಮಾಡೋರಲ್ಲ. ಹಿ ಈಸ್ ದ ಸೇಮ್ ಟು ಎವ್ರಿಬಡಿ. ಲೆಟ್ ಅಸ್ ನಾಟ್ ಡಿಸೀವ್ ಅವರ್ ಸೆಲ್ಫ್. ನಾನು ಮಾಡ್ತಾನೆ, ನಾನು ಹೇಳ್ತಾನೆ ಪ್ರಿಯರೇ, ನೆಕ್ಸ್ಟ್ ಮಿನಿಟ್ ನನ್ನ ಬ್ರೆತ್ ಹೋಗಿಬಿಟ್ರೆ ಐ ಆಮ್ ಜಸ್ಟ್ ಅ ಲೈಫ್ಲೆಸ್ ಬಾಡಿ. ನನ್ನ ಹೆಸರು ಯಾರೂ ಎತ್ತುವುದಿಲ್ಲ. ಅದೊಂದು ಬಹಳ ಬೇಸರವಾದ ಸಂಗತಿ. ಯಾರೇ ಒಂದು ಈ ಲೋಕವನ್ನು ಬಿಟ್ಟು ಹೋದ ತಕ್ಷಣ ಅವರ ಐಡೆಂಟಿಟಿ ಏನೆಂದರೆ ಹಿ ಈಸ್ ಅ ಬಾಡಿ. ದಟ್ ಈಸ್ ಅ ಬಾಡಿ. ಲೋಕದಲ್ಲಿ ನಮಗೆ ಶ್ವಾಸ ಇರುವವರೆಗೆ ಡಾಕ್ಟರ್ಸ್ ನವೀನ್ ಕುಮಾರ್ ಅಂತಾರೆ. ಶ್ವಾಸ ನಿಲ್ತು ಹೋದ ತಕ್ಷಣ ಆ ಬಾಡಿಗೆ ಸ್ನಾನ ಮಾಡಿಸ್ರಿ, ಆ ಬಾಡಿಗೆ ಪೆಟ್ಟಿಗೆದಲ್ಲಿ ಹಾಕ್ರಿ, ಆ ಬಾಡಿಗೆ ಎತ್ತಿ ಹೋಗಿ ಮಣ್ಣಲ್ಲಿ ಹಾಕ್ರಿ ಅಂತ ಹೇಳ್ತಾರೆ. ಈ ಬಾಡಿಗೆ ನಾವಿಷ್ಟು ಮಹತ್ವ ಕೊಡ್ತೇವೆ, ಇಷ್ಟು ನನ್ನ ಬಗ್ಗೆ ಕೊಚ್ಕೊಳ್ತೇನೆ. ಈ ಅರಸನಿಂದ ಕಲ್ಕೊಳ್ಬೇಕೇನೆಂದರೆ ಇಫ್ ಐ ಸೇ ದಟ್ ಈಸ್ ದ ಎಂಡ್ ಆಫ್ ಇಟ್. ಪ್ರಿಯರೇ, ಈ ಎಲ್ಲ ವಿಷಯದಲ್ಲಿ ಆಲೋಚನೆ ಮಾಡಿಕೊಂಡು ಒಂದನ್ನು ನೆನಪಿಡುವ, ಏನೆಂದರೆ ರಥಬಲ ಅಲ್ಲ, ಭುಜಬಲ ಅಲ್ಲ, ಯಾವುದೇ ಅಶ್ವಬಲ ಅಲ್ಲ, ಆದರೆ ಯೆಹೋವನ ನಾಮ. ಸಿಂಪಲ್ ಮೆಸೇಜ್ ಬಟ್ ವೆರಿ ಪವರ್ಫುಲ್ ಟು ನೋ ಹೂಮ್ ಡು ವಿ ಪುಟ್ ಆರ್ ಟ್ರಸ್ಟ್ ಇನ್. ಪ್ರಾರ್ಥನೆ ಮಾಡುವ. ದೇವರು ನಮಗೆ ಸಹಾಯ ಮಾಡಲಿ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ನಿಮ್ಮ ಬಲಿಗೆ ಬರ್ತವೆ ಸ್ವಾಮಿ. ನಾನು ನನ್ನ ಸ್ವಂತ ಸೊತ್ತು ಅಲ್ಲ. ನಿಮ್ಮನ್ನು ಬಿಟ್ಟು ನಾವು ಏನೂ ಮಾಡಲಿಕ್ಕೆ ಆಗಲ್ಲ. ಲಾರ್ಡ್, ಯು ಆರ್ not a respecter of any man, Lord. All mankind is just the same. Lord, your word says that pride goes before fall. ಸ್ವಾಮಿ, ನಮಗೆ ಬಡಾಯಿ ಕೊಚ್ಚೋ ಒಂದು ಸ್ವಭಾವ ಬೇಡ ಸ್ವಾಮಿ. ನಾವು ಏನಿದ್ದವೋ, ನಮ್ಮ ಹತ್ರ ಏನಿದೆಯೋ ನನ್ನ ತಂದೆಯಾದ ದೇವರು ಕೊಟ್ಟಿದ್ದಾರೆ. ಇವತ್ತು ನಾನು ಹೇಗೆ ಇದ್ದ, ನಾನಿರುವ ಪರಿಸ್ಥಿತಿ, ನಾನಿರುವ ಒಂದು ಸ್ಥಿತಿ ನನ್ನ ತಂದೆಯಾದ ದೇವರು ಕೊಟ್ಟಿದ್ದಾರೆ ಸ್ವಾಮಿ. ನಮ್ಮ ಸಂಪೂರ್ಣವಾದ ನಂಬಿಕೆ ನಿಮ್ಮ ಮೇಲೆ ಹಾಕುವಂಗೆ. ನನ್ನ ಎಜುಕೇಷನ್ ಅಲ್ಲ, ನನ್ನ ಕರಿಯರ್ ಅಲ್ಲ, ನನ್ನ ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಅಲ್ಲ, ನಾನು ಬಂದ ಒಂದು ಕುಟುಂಬ ಅಲ್ಲ, ಆದರೆ ಯೇಸುವಿನ ನಾಮ ಬಲವಾದ ಬುರುಜು ಆಗಿದೆ ಸ್ವಾಮಿ. ನಿಮ್ಮನ್ನೇ ನಾವು ಗಟ್ಟಿಯಾಗಿ ಇಟ್ಕೊಂಡು ಹೋದರೆ ನಮಗೆ ಆಶಾಭಂಗ ಆಗೋದಿಲ್ಲ ಸ್ವಾಮಿ. ವಾಕ್ಯ ಯಾರ್ಯಾರು ಕೇಳಿದಾರೋ ಅವರ ಜೀವನದಲ್ಲಿ ಕಾರ್ಯ ಮಾಡಿರಿ ಅಪ್ಪ. ಎಲ್ಲವೂ ಬಿದ್ದು ಹೋಗುತ್ತೆ, ಆದರೆ ನಿಮ್ಮ ನಾಮ ಬಿದ್ದು ಹೋಗೋದಿಲ್ಲ, ನಿಮ್ಮ ಸಹಾಯ ಬಿದ್ದು ಹೋಗೋದಿಲ್ಲ. ಕೊನೇ ದಿನವರೆಗೆ ಸ್ವಾಮಿ ನೀವೇ ನಮ್ಮನ್ನು ನಡೆಸ್ಕೊಂಡು ಸ್ವಾಮಿ, ನಮ್ಮ ಎಲ್ಲ ಕಷ್ಟ ಸುಖದಲ್ಲಿ, ನಮ್ಮ ಎಲ್ಲ ಕಣ್ಣೀರು ಹೋರಾಟದಲ್ಲಿ ನಮ್ಮ ಸಂಗಡ ಇದ್ಕೊಂಡು ನಮ್ಮನ್ನು ಬಿಡಿಸಿ ಸ್ವಾಮಿ, ನಮ್ಮನ್ನು ಆಶೀರ್ವಾದ ಮಾಡಿ ಉನ್ನತ ಸ್ಥಾನಕ್ಕೆ ನೀವು ತಗೊಂಡು ಹೋಗ್ತೀರಿ. ಅದಕ್ಕೆ ಸ್ತೋತ್ರ ಸಲ್ಲಿಸಿ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.